ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಸಂಡೇ ಬೆಳಿಗ್ಗೆ ನಾನು ಮಧ್ಯಾಹ್ನ ಮೊಟ್ಟೆ ಕುದಿಸಾಗಿಟ್ಟಿದ್ದೆ. ನಮ್ಮದು ಒಲೆ ಯಾವ ರೀತಿ ಆಗೈತಿ, ಭಾಳ ದಿವಸ ಆಗೈತಿ ಗ್ಯಾಸ್ ತೊಗೊಂಡು, ಹಾಗಾಗಿ ಸ್ಟವ್ ಅದು ಬರ್ನಲ್ ಸುಟ್ಟು ಕಪ್ಪು ಪೌಡ್ರ್ ಥರ ಉದುರುತ್ತಾ, ಅದರಿಂದ ಅದು ಕಪ್ಪಾಗಿ ಬರ್ತಾಯಿದೆ ಫ್ರೆಂಡ್ಸ್. ಕೆಲವೊಂದು ಪಾತ್ರೆಗಳಿಗೆ ಮಾತ್ರ ಆ ಥರ ಹಾಕುತ್ತಾ, ದೋಸೆ ಹಂಚು ಮತ್ತು ಈ ಥರ ಮೊಟ್ಟೆ ಕುದಿಸಾಕಿಟ್ಟಾಗ ಈ ಥರ ಆಗುತ್ತೆ. ಎಲ್ಲ ಟೈಮಲ್ಲೂ ಆಗಲ್ಲ. ಮತ್ತು ನಾನು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಬರ್ನಲ್ಲು ಅದ್ರ ಒಳಗಡೆ ಇರುವಂಥ ಧೂಳು ಅದೆಲ್ಲ ತೆಗೆದೆ. ಆಮೇಲೆ ಚೆನ್ನಾಗಿ ಬಂತು. ಮತ್ತು ನೋಡಿರಿ, ಸಂಡೇ ಊಟಕ್ಕೆ ಮೊಟ್ಟೆ ಅನ್ನ ಸಾಂಬಾರು ಮಾಡಿದ್ದೆ. ಅಷ್ಟೇ ಮಾಡಿಕೊಂಡೆ. ಹಾಸಿಗೆ ಎಲ್ಲ ಸುಸು ಮಾಡ್ಕೊಂಡಿದ್ಲಲ್ಲ ನಾವೇ, ಅದನ್ನು ಹಾಸಿಗೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀವಿ. ಪ್ಯಾಂಪರ್ಸ್ ಹಾಕಲಿಲ್ಲ ಅಂದ್ರೆ ಆಗಾಗ ಮಾಡ್ಕೊಂಬಿಡ್ತಾಳೆ ಅಕ್ಕಿ, ಹೇಳೋದಿಲ್ಲ ಏನಿಲ್ಲ. ಹಂಗಾಗಿ ಅದು ಸ್ಮೆಲ್ ಬಂದಿತ್ತು. ಮತ್ತು ಬಿಸಿಲಿತ್ತಲ್ಲ, ಬಿಸಿಲಿದ್ದಾಗನ ವಾಶ್ ಮಾಡ್ಕೊಂಬಿಡ್ಬೇಕು. ಬಿಸಿಲಿಲ್ಲ ಅಂದ್ರೆ ಅವು ಒಣಗೋದೇ ಇಲ್ಲ. ಒಣಗಲಿಲ್ಲ ಅಂದ್ರೆ ಸ್ಮೆಲ್ ಬಂದುಬಿಡ್ತಾವೆ. ಎಂಥ ನಾವು ಕಂಫರ್ಟ್ ಹಾಕಿವಿ ಅಂದ್ರೂ ಕೂಡ ಸ್ಮೆಲ್ ಬರ್ತಾವೆ. ಇದು ನೋಡಿರಿ, ಮರುದಿನ ಸೋಮವಾರದಲ್ಲ ಆಗಿದ್ದು. ಬೆಳಿಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಕೆಲಸ ಮುಗಿಸ್ಕೊಂಡು ಬಾದಾಮಿ ಕಾಳು ನೆನೆ ಹಾಕಿದ್ನಲ್ಲ, ಅವನ್ನ ಸಿಪ್ಪಿ ಸುಲ್ಕೊಳತ್ತೀನಿ ನೋಡಿರಿ. ಸಿಪ್ಪಿ ಸುಲಿದಿಟ್ಬಿಟ್ರೆ ನಮಿತಾನು ನಾನು ತಿನ್ಬೋದು. ನಾವ್ಯಾಗ ಒಂದು ಅರ್ಧ ಪೀಸ್ ಇಟ್ಟಿರ್ತೀನಿ, ಅದನ್ನು ತಿನ್ನೋದೇ ಇಲ್ಲಕ್ಕಿ. ಅಗದು ತಿನ್ಬೇಕು ಅನ್ನಂಗೆ ಇಲ್ಲಕ್ಕಿ. ಪೌಡ್ರ್ ಮಾಡಿಟ್ರೂ ಕೂಡ ಅದನ್ನು ನುಂಗೋದಿಲ್ಲಕ್ಕಿ. ಅದೇನು ಆಕಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಉಗುಳಿ ಬಿಡ್ತಾಳೆ ಫ್ರೆಂಡ್ಸು. ಹಾಗಾಗಿ ನನಗೆ ನಮಿತಾಗ ಮಾತ್ರ ನೆನೆ ಹಾಕಿರ್ತೀನಿ. ಇವಾಗ ಅವನ್ನೆಲ್ಲ ಸುಲ್ಕೊಂಡು ತಿನ್ನೋದು. ನೋಡಿರಿ, ನವ್ಯ ಅಡುಗೆ ಮನ್ಯಾಗ ಬಂದು ನಿಂತಾಳೆ ನನ್ನ ಜೊತೆಗೇನ. ಯಾಕಂದ್ರೆ ಹೊರಗಡೆ ಟಿ ವಿ ಹಚ್ಚಿದ್ದಿಲ್ಲ ಆಕಿಗೆ. ಟಿ ವಿ ಹಚ್ಕೊಟ್ರೆ ಸೈಲೆಂಟಾಗಿ ಕುತ್ಕೊತಾಳೆ ಅದ್ರ ಮುಂದೆ. ಟಿ ವಿ ಹಚ್ಚಲಿಲ್ಲ ಅಂದ್ರೆ ಅಡುಗೆ ಮನೆಗೆ ಬಂದುಬಿಡ್ತಾಳೆ ಸೀದಾ. ಬೆಳಿಗ್ಗೆ ಒಂದು ಸ್ವಲ್ಪ ನೀರು ಕುಡಿದು ಆಮೇಲೆ ಬಾದಾಮಿ ಕಾಳು ತಿಂದು ನಾಷ್ಟ ರೆಡಿ ಆಗೋದ್ರೊಳಗೆ ಒಂದು ಸ್ವಲ್ಪ ಹೊಟ್ಟೆ ಸಮಾಧಾನವಾಗಿರುತ್ತೆ. ಬೇಗ ನಾಷ್ಟ ಮಾಡಿ ನಮ್ಮ ನಾವ್ಯಾಕೆ ತಿನ್ನಿಸ್ಬೇಕು. ನಾವು ಹೆಂಗೋ ಇಂಥವೆಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊತೀವಿ. ಬಟ್ ಅಕ್ಕಿದು ಹಾಗಲ್ಲ ನೋಡಿರಿ. ಹೊರಗಡೆ ಕರ್ಕೊಂಬಂದೆ. ಬಾಗಿಲ ನಮ್ಮದು ಓಪನ್ ಇತ್ತು ಅಂದರೆ ಬರೀ ಹೊರಗಡೆ ಹೋಗೋಣ ಅಂತ ನಿಂತುಬಿಡ್ತಾಳೆ ನಮ್ಮ ನವ್ಯ. ಬಲೂನೆಲ್ಲ ಕೆಳಗಡೆ ಬಿದ್ದಾವೆ ನೋಡಿರಿ. ಮೊನ್ನೆ ಬರ್ತಡೇಕ್ಕೆ ಹಚ್ಚಿದ್ವಲ್ಲ, ಅದು ಇದನ್ನು ತೆಗೆದುಬಿಟ್ಟಿವಿ ಫ್ರೆಂಡ್ಸು. ಹ್ಯಾಪಿ ಬರ್ತ್ಡೇ ಅನ್ನೋದು ಇದು ಇರುತ್ತಲ್ಲ, ಬರ್ಡೇ ಬಲೂನ್ಸು, ಅವನ್ನೆಲ್ಲ ತೆಗೆದು ಒಂದು ದೊಡ್ಡದು ಬಾಕ್ಸ್ನಾಗ ಹಾಕಿಟ್ಟಿವಿ. ಮತ್ತು ಇನ್ನೊಂದು 3 ತಿಂಗಳಿಗೆ ನಮ್ಮ ನಮಿತನ ಬರ್ತಡೇ, ಅಕ್ಕಿ ಬರ್ತಡೇಕ್ಕೆ ಬರುತ್ತಾ. ಮತ್ತು ಅವಾಗೆಲ್ಲೇ ಎಲ್ಲನೂ ಊದ್ಕೊಂಡು ಕುಂದ್ರದಂತೇಳಿ ಒಂದು ಗೀಝರ್ ತೊಗೊಂಬಂದಿದ್ವಲ್ಲ, ಆ ಬಾಕ್ಸ್ನಾಗ ಹಾಕಿ ಇಟ್ಟಿದ್ದೀವಿ. ಅದು ಎಲ್ಲ ನೋಡಿರಿ, ನವ್ಯಾಗ ಆಟ ಆಡ್ಸೋಕೆ ಅಲ್ಲಿ ಹೊರಗಡೆ ಬಿಟ್ಟು ಈಗ ನಾನು ಉಪ್ಪಿಟ್ಟಿಗೆ ರವೆ ಹುರ್ಕೊಳಕತ್ತೀನಿ. ಈ ರೀತಿ ರವೆನ ಕೆಂಪಾಗ ಹುರ್ಕೊಂಡ್ಬಿಟ್ರೆ ಉದುರಾಗಿನೇ ಇರುತ್ತೆ, ಸಾಫ್ಟಾಗಿನೇ ಇರುತ್ತೆ, ಟೇಸ್ಟ್ ಇರುತ್ತೆ ಫ್ರೆಂಡ್ಸು. ನಾವು ಹಾಗೆ ಅರ್ಧಂಬರ್ಧ ಹುರ್ಕೊಂಡು ಉಪ್ಪಿಟ್ಟು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ, ರುಚಿ ಇರಲ್ಲ. ನೋಡಿರಿ, ಈ ರೀತಿ ಕೆಂಪಗಾಗೋವರೆಗೂ ಹುರಿಬೇಕು, ಅಂದ್ರೆ ರುಚಿ ಚೆನ್ನಾಗಿರುತ್ತೆ. ಇಷ್ಟಪಡೋದಿಲ್ಲ ಜಾಸ್ತಿ ಜನ ಉಪ್ಪಿಟ್ಟನ್ನ. ಈ ರೀತಿ ಹುರಿದು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು. ನನಗಂತೂ ತುಂಬ ಇಷ್ಟ ಉಪ್ಪಿಟ್ಟು. ಆದ್ರೆ ನಾನು ಜಾಸ್ತಿ ತಿನ್ನಲ್ಲ. ನನಗೆ ಗೋಧಿ ಅಂಶ ಜಾಸ್ತಿ ಇದಾಗೋದಿಲ್ಲ, ಆಗಿ ಬರೋದಿಲ್ಲ. ಹಾಗಾಗಿ ಹೀಟ್ ಬಾಡಿ ಅಲ್ಲ. ಇವಾಗ ಒಗ್ಗರಣೆ ಕೊಟ್ಟು ಉಪ್ಪು ಹಾಕಾಕತ್ತೀನಿ ನೋಡಿರಿ. ಉಪ್ಪು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕೈ ತೊಡ್ರಾಗಿ ಕೆಳಗಡೆ ಅಂದರೆ ಗ್ಯಾಸ್ ಮೇಲೆ ಬಿತ್ತು. ಉಪ್ಪನ್ನ ನೆಲದ ಮೇಲೆ ಚೆಲ್ಲಾಡಬಾರ್ದಂತ, ತುಳಿದಾಡಬಾರ್ದಂತ. ಯಾಕಂದ್ರೆ ಉಪ್ಪು ಲಕ್ಷ್ಮೀ ಸ್ವರೂಪ ಅಂತ. ಹಾಗಾಗಿ ಉಪ್ಪನ್ನು ಮನೇಲಿ ಯಾವತ್ತೂ ಚೆಲ್ಲಬಾರ್ದು, ಆಮೇಲೆ ಅದನ್ನು ತುಳಿಬಾರ್ದು ಅಂತ ಕೇಳಿದ್ದೀನಿ ಫ್ರೆಂಡ್ಸ್. ನೋಡಿರಿ, ಇವಾಗ ನೀರು ಕುದೀತಿತ್ತಲ್ಲ, ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಮಾಡೀನಿ ಉಪ್ಪಿಟ್ಟು. ನಮ್ಮ ಮನೆಯವರು ಬೇಗ ಹೋಗಿದ್ದರು ಆಫೀಸ್ಗೆ, ಹಾಗಾಗಿ ಅಲ್ಲೇ ಊಟ ಮಾಡ್ತೀನಂತ ಹೋದ್ರೆ ನಮ್ಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡೀನಿ. ಒಂದೊಂದು ಸಲ ತಿನ್ನಬೇಕಾಗುತ್ತೆ ಉಪ್ಪಿಟ್ಟು. ಯಾಕಂದ್ರೆ ಯಾವಾಗಾದರೂ ಒಂದು ಸಲ ತಿಂದರೆ ಚೆನ್ನಾಗಿರುತ್ತೆ. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ತಿಂತಾ ಇದ್ರೆ ಆಗಿ ಬರೋದಿಲ್ಲ. ನಮಿತಾ ನೋಡ್ರಿ ಮುಸುರಿ ತೊಳಿತಾ ಇದ್ದಾಳೆ.
ಅಳ್ತಾ ಇದ್ಲಕ್ಕಿ. ಆಕಿಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಟೇಬಲ್ಸ್ ಪ್ರಾಕ್ಟೀಸ್ ಮಾಡು ಅಂತ ಬೈದೆ. ಹಾಗಾಗಿ ಅಳ್ತಾ ಇದ್ಲಕ್ಕಿ. ನಮ್ಮ ನವ್ಯ ನೋಡ್ರಿ ಟಿ ವಿ ಹಚ್ಕೊಟ್ಟಿನಿ, ನೋಡ್ಕೊತ ಕುಂತಾಳ. ಉಪ್ಪಿಟ್ಟು ರೆಡಿ ಆಗತೈತಿ. ಕೂದಲೆಲ್ಲ ಕ್ಲಿಪ್ ಮುಂದೆ ಬಂದಿದ್ವಾ ನೋಡ್ರಿ. ಪುನೀತನ ಸಾಂಗ್ ಹತ್ತಿತ್ತು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವರು ಸಾಂಗು ಅವ್ರದ್ದು ಫೋಟೋ ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಇವಾಗಲೂ ಕೂಡ ಅವರು ನೋಡಿದ್ರೆ ಏನೋ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ನೋಡ್ರಿ ಕೂದಲು ಎಷ್ಟೊಂದು ಬೆಳ್ಕೊಂಡವು. ಮೊನ್ನೆ ಸಂಡೇ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಈಗ ಉಪ್ಪಿಟ್ಟು ರೆಡಿ ಆಗೈತಿ. ಆಕಿದ ಮುಖ ತೊಳೆದಿರಲಿಲ್ಲ ನಾನು, ಹಾಗಾಗಿ ಇವಾಗ ಆಕಿಗೆ ಮುಖ ತೊಳ್ಸಕ್ಕೆ ಬಾತ್ರೂಮಿಗೆ ಕರ್ಕೊಂಡು ಹೊಂಟೀನಿ. ಪ್ಯಾಂಟ್ ನೋಡ್ರಿ ಕೆಳಗಡೆ ಇಳಿದ್ಬಿಟ್ಟೈತಿ, ಕಾಲಾಗ ಸಿಕ್ಕಾಕೊಂಡು ಅದು ಕಾಲಲ್ಲೇ ಕಲಿ ಆಗಿಬಿಡುತ್ತೆ. ನವ್ಯ ಮುಖ ತೊಳ್ಕೊಳಕ್ಕೂ ಕೂಡ ಕಾಡಿಸ್ತಾಳೆ ಭಾಳ. ಹಲ್ಲಂತರೂ ಉಜ್ಜಲಕ್ಕಿ. ಕೈ ಹಾಕಿ ಉಜ್ಜಸಕ್ಕೆ ಹೋದ್ರೆ ಕೈ ಕಡ್ದು ಬಿಡ್ತಾಳೆ. ಇನ್ನು ಬ್ರಷ್ ತೊಗೊಂಡು ತಿಕ್ಕಸಕ್ಕೆ ಹೋದ್ರಂತರೂ ಬಗ್ಗದ ಇಲ್ಲ. ನಾನು ಕುಟಾಗಿ ಜಗಳನ ಮಾಡಿಬಿಡ್ತಾಳೆ ಆಕಿ. ಅವರಪ್ಪ ಮನೆಯಾಗಿದ್ದಾಗ ಅವರು ಕೈ ಹಿಡ್ಕೊತಾರೆ, ನಾನು ಹಲ್ಲು ಉಜ್ತೀನಿ. ಅವ್ರ ಮನೆಯಾಗಿದ್ದಾಗ ಮಾತ್ರ ಆಕಿದ ಹಲ್ಲು ಉಜ್ಜಿಸೋದು, ಇಲ್ಲಂದ್ರೆ ಇಲ್ಲ. ನೋಡ್ರಿ ಕೈ ಸ್ವಚ್ಛಗೆ ತೊಳೆಯಾಗತ್ತೀನಿ, ಯಾಕಂದ್ರೆ ಹಗ್ಲೆಲ್ಲ ಬಾಯಾಗ ಹಾಕ್ಕೊತಾಳೆ. ಕೋಪ ಜಾಸ್ತಿ ಆಗಿಬಿಟ್ಟೈತಿ ಇವಾಗಂತೂ. ಅದು ಏನೋ ಗೊತ್ತಿಲ್ಲ, ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಿ. ಆದ್ರೂ ಕೋಪ ಅಳೋದು ಜಾಸ್ತಿ. ಮುಖ ತೊಳ್ಕೊಳಕ್ಕೆ ಹೆಂಗೆ ಮಾಡ್ತಾಳ್ರಿ, ಬರೀ ಮುಖ ತೊಳ್ಕೊಳಕ್ಕೆ ಹಿಂಗೆ ಮಾಡ್ತಾಳೆ. ಇನ್ನು ಹಲ್ಲು ಉಜ್ಜಕ್ಕೆ ನಿಂತ್ಬಿಟ್ರೆ ಅಷ್ಟೇ ಮಂದಿನ ಕುಡಿಸ್ಬಿಡ್ತಾಳೆ. ಇದು ನಮ್ಗೆ ಎಲ್ಲಿ ಹೋದ್ರೂ ತಪ್ಪೋದಿಲ್ಲ ಅಂತ ಅಳ್ತಿರ್ತಾಳೆ. ಒಟ್ಟು ಸ್ನಾನ ಮಾಡಿಸ್ಬೇಕಾದ್ರೆ, ಹಲ್ಲು ಉಜ್ಜಿಸ್ಬೇಕಾದ್ರೆ. ಹುಡ್ಗಿಗೆ ಏನು ಮಾಡ್ತಾಯಿದ್ದಾರೋ ಏನೋ, ಹೊಡಿತಾ ಇದ್ದಾರೇನೋ ಅಂತ ತಿಳ್ಕೊಂಡಿರ್ಬೇಕು ಹೊರಗಡೆ ಜನ. ಹಂಗೆ ಚೀರಾಡ್ತಿರ್ತಾಳೆ ಆಕಿ. ಈಗ ಮುಖ ತೊಳೆದಿನಲ್ಲ, ಒರೆಸ್ಬಿಟ್ಟು ಆಕಿಗೆ ಒಂದು ಸ್ವಲ್ಪ ರೆಡಿ ಮಾಡಿ ಹೊರಗಡೆ ಟವಲ್ ಒಣ ಹಾಕ್ಬೇಕಂದ್ರೆ ಬಿಸಿಲ ಇಲ್ಲ ಫ್ರೆಂಡ್ಸು, ಮಾಡಾಗ್ಬಿಟ್ಟೈತಿ. ಹಾಗಾಗಿ ಇಲ್ಲೇ ಡೋರ್ ಹಿಂದ್ಗಡೆನೇ ಹ್ಯಾಂಗರ್ ಐತಲ್ಲ ಅಲ್ಲೇ ಹಾಕೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟವಲ್ನ ಹೊರಗಡೆ ಬಿಸಿಲಿಗೆ ಹಾಕಬೇಕು. ನೆರಳಲ್ಲಿ ಹಾಕೋದಕ್ಕಿಂತ ಬಿಸಿಲಿಗೆ ಹಾಕೋದು ಬೆಸ್ಟು. ಹಾಗಾಗಿ ನಾನು ಯಾವಾಗಲೂ ಬಿಸಿಲಿಗೆ ಹಾಕ್ತಿರ್ತೀನಿ. ಬಟ್ ಮೋಡ ಆಗಿರೋದ್ರಿಂದ ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಸಾಯಂಕಾಲ ಮಳೆನೂ ಬಂತು, ಹಾಗಾಗಿ ನಾನು ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ನೋಡ್ರಿ ತಲೆ ಬಾಚಕ್ಕೂ ಕೂಡ ಆಕಿಗೆ ಕಷ್ಟ. ಈಗ ಒಂದು ಸ್ವಲ್ಪ ಮುಖ ತೊಳೆದಿನಲ್ಲ, ಕೂದಲ ಎಲ್ಲ ನೀಟಾಗಿ ಬಾಚಿ ಕ್ಲಿಪ್ ಹಾಕಿಬಿಟ್ರೆ ಒಂದು ಸ್ವಲ್ಪ ಹೊತ್ತಿನ ಮಟ್ಟ ಚೆನ್ನಾಗಿರ್ತೈತೆ ಅಂತ ತಲೆ ಬಾಚಿ ಕ್ಲಿಪ್ ಹಾಕಾಕತ್ತೀನಿ. ಒಂದು ಕ್ಲಿಪ್ ಹಾಕಿಸ್ಕೊಂತಾಳೆ, ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಹಾಕಿಸ್ಕೊಳಕ್ಕೆ ಹೆಂಗೆ ಓಡಿ ಹೋಗ್ತಾಳ್ರಿ. ಈಗ ರೂಮಿಗೆ ಹೋಗ್ತಾಳೆ. ಅದ ಬಗ್ಗದೇ ಇಲ್ಲ ಒಟ್ಟ. ಅದು ಏನಾಗುತ್ತೋ ಏನು ತಾನೋ ಗೊತ್ತಿಲ್ಲ ಆಕಿಗೆ. ಒಟ್ಟಿನಲ್ಲಿ ತಲೆ ಬಾಚಿಸ್ಕೊಳೋದು, ಜುಟ್ಟು ಹಾಕಿಸ್ಕೊಳೋದು, ಆಮೇಲೆ ಕಿವಿಲಿ ಹೊಲಸು ತೆಗಿಯೋಕೆ ಹೋದ್ರೆ ಆ ಕಿವಿ ಒಳಗೆ ಕಡ್ಡಿ ಹಾಕಿಸೋಕೆ ಬಿಡೋದಿಲ್ಲ. ಒದ್ದಾಡ್ಬಿಡ್ತಾಳೆ. ಗೋನೆಲ್ಲ ಆ ಕಡೆ ಈ ಕಡೆ ಹೊಳ್ಳಾಡಿಸ್ತಾವಲ್ಲ ಕತ್ತು, ಏನಾದರೂ ಆಗಿಬಿಟ್ರೆ ಅನ್ನೋದೊಂದು ನನಗೆ ಭಯ. ಗಲೀಜು ಇರುತ್ತಲ್ಲ ತೆಗಿಯೋಕೆ ಹೋಗ್ತೀನಿ, ತೆಗೆಸ್ಕೊಳೋದೇ ಇಲ್ಲ. ನೋಡ್ರಿ ಪರಿ ಕೋಪ ಐತಿ ಅಂದ್ರೆ ಅಷ್ಟು ಕೋಪ ಐತಿ. ಕೋಪನ ತನ್ನ ಮ್ಯಾಗ ತೀರಿಸ್ಕೊತಾಳೆ ಆಕಿ. ಕೈ ಕಡ್ಕೊಳೋದ. ಇಂಥ ಮಕ್ಕಳಿಗೆ ಮಾಮೂಲಿ ಇರುತ್ತೆ ಈ ರೀತಿ. ಸ್ಪೆಷಲ್ ಮಕ್ಕಳಿಗೆ ಹೈಪರ್ ಜಾಸ್ತಿ ಇರುತ್ತೆ ಫ್ರೆಂಡ್ಸು. ಬರ್ತಾ ಬರ್ತಾ ದೊಡ್ಡವರಾದಂಗೆಲ್ಲ ನಮ್ಗೆ ಅವ್ರನ್ನ ಹಿಡಿಯೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಗಿಂತ ಶಕ್ತಿ ಇರುತ್ತೆ ಅವ್ರ ಕೈಯಾಗ. ನಮ್ಮನ್ನು ಒಂದೊಂದು ಸಲ ಅನ್ನ ಉಣ್ಣಿ ಮಾಡಿಬಿಡ್ತಾರೆ, ಹಂಗೆ ಮಾಡ್ತಾಳೆ. ಒಂದೊಂದು ಸಲ ಕುತ್ತಿಗೆ ಕೈ ಹಾಕಿಬಿಟ್ಟಿರ್ತಾಳೆ ನನಗೆ. ಕುತ್ತಿಗೆ ಕೈ ಹಾಕಿಲ್ಲ ಅಂದ್ರೆ ಒಂದು ಕ್ಷಣ ಇದಾಗಿಬಿಡುತ್ತೆ, ಹಂಗೆ ಮಾಡ್ತಾಳೆ ಫ್ರೆಂಡ್ಸ್ ಆಕಿ. ಅಂಥ ಮಕ್ಕಳ ಜೊತೆಗೆ ನಾವು ಹೆಂಗಂದ್ರೆ ಹಂಗಿರಬೇಕು ಪೇರೆಂಟ್ಸು. ಅಂಥ ಮಕ್ಕಳು ಪೇರೆಂಟ್ಸ್ಗೆ ಗೊತ್ತು ಯಾವ ರೀತಿ ಕಷ್ಟ ಇರುತ್ತೆ ಅವ್ರನ್ನ ನೋಡ್ಕೊಳೋದು ಅನ್ನೋದು. ನೋಡ್ರಿ ಇವಾಗ ನಾವೇ ಹಿಂಗಂತೀವಿ ತಂದೆ ತಾಯಿ, ಇನ್ನು ಹೊರಗಡೆ ಯಾರ ಕೈಯಾಗಾದರೂ ನಾವು ಜೋಪಾನ ಮಾಡೋಕ್ಕೆ ಬಿಟ್ರೆ ಅವರು ನಮ್ಮ ಥರ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಯಾವ ಕೆಲಸನೂ ಬೇಡ, ಏನು ಬೇಡ, ನನ್ನ ಮಗಳನ್ನ ನಾನು ನೋಡ್ಕೊತ ಇದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಯಾರ ಕೈಯಾಗೂ ಕೊಟ್ಟಿಲ್ಲ ನನ್ನ ಮಗಳನ್ನ. ನಾನೇ ಜೋಪಾನ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ನನಗೆ ಯಾಕಂದ್ರೆ ದೇವ್ರು ನನಗೆ ಕೊಟ್ಟಿದ್ದಾನೆ ಕಷ್ಟನ, ಆ ಕಷ್ಟ ನಾನೇ ಅನುಭವಿಸ್ಬೇಕು, ಸುಖನೂ ನಾನೇ ಅನುಭವಿಸ್ಬೇಕು. ಆಕೆಯಿಂದ ಎಷ್ಟು ನನಗೆ ಅರ್ಧ ಕಷ್ಟ ಇದ್ದರೆ ಒಂದು ಭಾಗದಷ್ಟು ನನಗೆ ಖುಷಿ ಸಂತೋಷ ಐತಿ ಆಕಿಲಿಂತ್ರನ. ಆಕಿ ನಮ್ಮ ಮನೆಗೆ ಸೌಭಾಗ್ಯ ದೇವತೆ ಅಂತಾರಲ್ಲ ಹಂಗೆ ಆಕಿ ಅದೃಷ್ಟ ದೇವತೆ ಆಕಿ ನಮ್ಗೆ. ನಾವು ಯಾವತ್ತೂ ಭೇದ ಭಾವ ಮಾಡಲ್ಲ.
ಇಬ್ಬರು ಮಕ್ಕಳನ್ನು ಇನ್ನೂ ನಮಿತಾಗ ಒಂದು ಸ್ವಲ್ಪ ಇದನ್ನು ಮಾಡ್ತೀವಿ, ಮುದ್ದು ಮಾಡೋದು ಕಡಿಮೆ. ಈಕಿಗೆ ಚಿಕ್ಕ ಪಾಪು ಥರ ಹಗಲೇ 12 ತಾಸು ನಾನು ಆಕಿಗೆ ಮುದ್ದು ಮಾಡ್ಕೊತಾನೆ ಇರ್ತೀನಿ. ಚಿಕ್ಕ ಪಾಪು ಥರ ಆಡ್ತಾಳೆ. ಹಾಗಾಗಿ ಒಂಥರ ಪಾಪು ಥರನೇ ಆಕಿ ನನಗಿನ್ನೂ. ನಮಿತಾ ಹೇಳ್ತಾ ಇರ್ತಾಳೆ, ಬರೀ ಆಕಿಗೆ ಮುದ್ದು ಮಾಡ್ತೀನಿ, ನೀನು ನನ್ನ ಮುದ್ದು ಮಾಡಲ್ಲ ಅಂತಾಳೆ. ಈಕಿಗೆ ದೊಡ್ಡವಳು ಆಗಿಬಿಟ್ಟಿದ್ದಾಳೆ. ಮುದ್ದು ಮಾಡೋಕ್ಕೆ ಹೋದ್ರೆ ಓಡಿ ಹೋಗ್ತಾಳೆ. ಅದನ್ನ ಹೇಳ್ತೀನಿ ನಾನು, ನಿನಗೆ ಮುದ್ದು ಮಾಡೋಕ್ಕೆ ಬಂದ್ರೆ ನೀವು ಓಡಿ ಹೋಗ್ತೀವಿ, ಬಟ್ ಆಕಿ ನಿನ್ನಂಗೆ ಓಡಿ ಹೋಗಲ್ಲ, ಚಿಕ್ಕ ಪಾಪು ಥರ ಅದಾಳೆ ಆಕಿ ಅಂತಂದು ಹೇಳ್ತಿರ್ತೀನಿ ಫ್ರೆಂಡ್ಸ್. ನಾಷ್ಟ ಎಲ್ಲ ತಿನ್ನಿಸಿದೆ ಆಕಿಗೆ, ನಾನು ತಿಂದೆ. ಈಗ ಹೊರಗಡೆ ನೋಡ್ರಿ ಬಾಗಿಲೆಲ್ಲ ಸ್ವಚ್ಛ ಆಗೈತಿ. ತೊಳೆದು ಹೋಗಿದ್ರು, ಒಣಗಿತ್ತು. ಒಂದು 10 ಗಂಟೆ 11 ಗಂಟೆ 10ವರೆಗೆ ಒಣಗಿಬಿಡುತ್ತೆ, ಬೆಳಿಗ್ಗೆನ ತೊಳೆದಿರ್ತಾರಲ್ಲ. ಇಬ್ಬರು ತಿಂದ್ಬಿಟ್ಟು ಆಕಿಗೆ ವಾಕಿಂಗ್ ಆಗುತ್ತಾ, ನನಗೂ ವಾಕಿಂಗ್ ಆಗುತ್ತಾ ಅಂಥೇಳಿ ವಾಕಿಂಗ್ ಮಾಡ್ಸಾಕತ್ತೀನಿ ಮನೆ ಮುಂದೆ. ಈ ಜಾಗ ನೋಡಿಬಿಟ್ಟು ನಾವು ಈ ಮನೆಗೆ ಬಂದಿದ್ದು ಫ್ರೆಂಡ್ಸ್, ಇನ್ನೇನಿಲ್ಲ. ಬಾಡಿಗೆ ಜಾಸ್ತಿ ಕಡಿಮೆ ಅದನ್ನು ಯಾವುದೂ ವಿಚಾರ ಮಾಡಲಿಲ್ಲ. ಜಾಗ ಚೆನ್ನಾಗೈತಿ ಮನೆ ಮುಂದೆ, ನಮ್ಮ ನವ್ಯಾಗ ಚಲೋ ಆಗುತ್ತಂತ ಹೇಳಿಬಿಟ್ಟು ಈ ಮನೆಗೆ ಬಂದ್ವಿ. ಚೆನ್ನಾಗೈತಿ ಮನೆ ನೋಡ್ರಿ. ಡೈಲಿ ನಾನು ಇದೇ ರೀತಿನ ಪೂಜೆ ಮಾಡೋದು, ಹೊಸ್ಲಿ ಪೂಜೆನ. ತುಳಸಿ ಮುಂದೆ ಒಂದು ಚಿಕ್ಕದು ದೀಪ ಹಾಕಿದ್ದೀನಿ. ಮನಿ ಪ್ಲ್ಯಾಂಟು ಇವಾಗ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು. ಚೆನ್ನಾಗಿ ಬಂದಿತ್ತು ಇವಾಗ ಒಂದು ತಿಂಗಳದಿಂದ. ಅದು ಬೆಕ್ಕು ಬರ್ತೈತಿ ಇಲ್ಲೊಂದು, ಆಮೇಲೆ ಇಲ್ಲಿನೂ ಇರ್ಬೋದು ಅನಿಸುತ್ತಾ ನನಗೆ. ಎಲ್ಲ ಕಡ್ದು ಹಾಕಿಬಿಡ್ತಾವು, ಗಿಡ ಬೆಳೆಯೋದ್ರೊಳಗನ ಹಾಳು ಮಾಡಿಬಿಡ್ತಾವೆ. ಇಲಿ ಐತೋ ಅಥವಾ ಬೆಕ್ಕೈತೋ ಗೊತ್ತಿಲ್ಲ. ಮೆಂತ್ಯ ಸೊಪ್ಪಂತರೂ ನಾವು ತೆಗಿಲೇ ಇಲ್ಲ, ಅದನ್ನ ತಿನ್ನಲೇ ಇಲ್ಲ. ಎಲ್ಲ ಕೆಬ್ರಾಡಿ ಹಾಳು ಮಾಡಿಟ್ಟು ಹೋಗ್ಬಿಟ್ಟವು. ಆಮೇಲೆ ಮಳೆ ಬೇರೆ ಜಾಸ್ತಿ ಬರ್ತಾ ಇದೆಯಲ್ಲ, ಮಳೆಗಿನೂ ಕೂಡ ಹಾಳಾಗಿ ಹೋತು ಒಂದು ಸ್ವಲ್ಪ. ನೋಡ್ರಿ, ಈ ಕಡೆ ಮನೆ ಕಡೆಗೆ ಕರೆದ್ರೆ ಬರೋದಿಲ್ಲ ನಮ್ಮ ನಾವೇ. ಗೇಟಿನ ಕಡೆ ಹೋಗಿ ನಿಂತ್ರೆ ತಾನೇ ಬಂದುಬಿಡ್ತಾಳೆ, ಈಸಿಯಾಗಿ ಕೈ ಬಿಟ್ಟು ಬರ್ತಾಳೆ. ಈ ಕಡೆ ಮನೆ ಕಡೆ ಕರ್ಕೊಂಬರ್ಬೇಕಂದ್ರೆ ನಾನು ಕೈ ಹಿಡಿದು ಕರ್ಕೊಂಬರ್ಬೇಕು ಆಕಿಗೆ. ನೋಡ್ರಿ ಹೆಂಗೆ ಹೋಗ್ತಾವಳ್ರಿ. ಕೂಗ್ತಾ ಇದ್ದೀನಿ ಬಾ ಬಾ ಅಂತಂದು, ಅವಾಗ ಬರ್ತಾಳೆ ಗೇಟಿನ ಕಡೆ. ಆಕಿಗೆ ಒಂದು ಸ್ವಲ್ಪ ಓಡಾಡ್ಸಿದ್ದೀನಲ್ಲ, ನಾನು ಗೀಝರ್ ಹಾಕಿಬಿಟ್ಟು ಹೊರಗಡೆ ಕರ್ಕೊಂಡೋಗಿದ್ದೆ. ಸ್ನಾನ ಮಾಡಿಸಿದೆ ಆಕಿಗೆ. ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೆಡಿ ಮಾಡೋದು ಅಷ್ಟೇ ಕಷ್ಟ, ತಲೆ ಬಾಚೋದು ಅಷ್ಟೇ ಕಷ್ಟ. ಸ್ನಾನ ಮಾಡಿಸೋದಂತೂ ತಲೆ ಹಿಡಿದು ಹೋಗ್ಬಿಡುತ್ತೆ. ಇವಾಗ ಅದು ಏನೋ ಗೊತ್ತಾಗ್ಬಿಟ್ಟೈತೆ ಆಕಿಗೆ. ಕಣ್ಣಲ್ಲಿ ಸೋಪ್ ಹೋಗುತ್ತಾ ಉರಿ ಆಗುತ್ತಾ ಅನ್ನೋದು ಗೊತ್ತಾಗ್ಬಿಟ್ಟೈತಲ್ಲ. ಮುಖ ತೊಳೆದ್ರೆ ಸಾಕು, ಇನ್ನು ಮುಖಕ್ಕೆ ಸೋಪ್ ಹಚ್ತಾಳೆ ಅಂತ ಹೇಳಿಬಿಟ್ಟು ಅಳಾಕೆ ನಿಂತ್ಬಿಡ್ತಾ. ಒಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ವಿಡಿಯೋನ, ಹಾಗಾಗಿ ಜಾಸ್ತಿ ಇದು ಅನ್ನಿಸ್ತಾ ಇದೆ ನಿಮಗೆ. ಒಂದು ಸ್ವಲ್ಪ ಬಾದಾಮ್ ಆಯಿಲ್ ಹಚ್ಚಿದೆ ಫ್ರೆಂಡ್ಸ್ ನಾನು. ನೋಡ್ರಿ ನಾವೇ ರೆಡಿ ಆದ್ಲು. ಈಗ ಆಕಿನ ಹೊರಗಡೆ ಟಿ ವಿ ಮುಂದೆ ಕುಂದರ್ಸ್ಬೇಕು ನಾನು, ಯಾಕಂದ್ರೆ ಕೆಲಸ ಅದಾವು. ಈಗ ಆಕಿನ ನಿದ್ದೆ ಬಂದೈತೆ ಅಂತ ಮನ್ಗಸಕ್ಕೆ ಹೋದ್ರೆ ಲಘು ಮಕ್ಕೊಳೋದೇ ಇಲ್ಲ ಆಕಿ. ಟೈಮ್ ವೇಸ್ಟ್ ಆಗಿಬಿಡುತ್ತೆ ಆಕಿನ ಮನ್ಗಸೋದ್ರೊಳಗೆ. ಹಾಗಾಗಿ ಟಿ ವಿ ಹಚ್ಚಿ ಚೇರ್ ಮ್ಯಾಗ ಕುಂದರ್ಸೀನಿ. ನಾನು ನಮಿತಾಗ ಒಂದು ಸ್ವಲ್ಪ ಓದ್ಕೊಳಕ್ಕೆ ಹಚ್ಚಿದ್ದೆ. ಆಕಿ ಓದ್ಕೊಳಕತ್ತಿದ್ಲು.
ಇಲ್ಲಿ ಅಡುಗೆ ಮನೆಯಾಗ ನೋಡ್ರಿ ಅನ್ನಕ್ಕೆ ಇಡ್ಬೇಕೀಗ. ಯಾಕಂದ್ರೆ ಉಪ್ಪಿಟ್ಟು ಬೆಳಿಗ್ಗೆ ತಿಂದಿದ್ವಲ್ಲ, ಈಗ ಒಂದು ಸ್ವಲ್ಪ ಒಂದು ಬಟ್ಲ ಅಕ್ಕಿ ಹಾಕಿಬಿಟ್ನಿ ಅಂದ್ರೆ ಮಧ್ಯಾಹ್ನ ಮೊಸರು ಹಾಕ್ಕೊಂಡು ತಿನ್ಬೋದು. ರಾತ್ರಿಗೆ ನಾನು ಸಾಂಬಾರು ಅದನ್ನೆಲ್ಲ ಮಾಡ್ಕೊತೀನಿ ನೋಡಿರಿ. ಅಕ್ಕಿನ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದ್ರೆ ಒಂದೊಂದು ಹುಳ ಇರ್ತಾವೆ, ಹಾಗಾಗಿ ಒಂದು ಸ್ವಲ್ಪ ಚೆಕ್ ಮಾಡಿ ಹಾಕಿಬಿಟ್ರೆ ನೆಮ್ಮದಿ ಇರುತ್ತೆ ಊಟ ಮಾಡ್ಬೇಕಾದ್ರೆ. ಇವಾಗ ಅಕ್ಕಿನ ತೊಳೆದು ಅನ್ನಕ್ಕೆ ಇಡ್ತೀನಿ ಫ್ರೆಂಡ್ಸ್. ನಮ್ಮ ನವ್ಯಾಗ ಬೇಗನೆ ತಿನ್ನಿಸಿದ್ದೆ. ನಮಿತಾ ಉಪ್ಪಿಟ್ಟು ತಿನ್ನಲಿಲ್ಲ, ಆಕಿ ಚಹಾ ಬಿಸ್ಕೆಟು ತಿಂದಿದ್ಲು ಎದ್ದು ಗುಟ್ಲೆನ. ಹಾಗಾಗಿ ಚಹಾ ಬಿಸ್ಕೆಟು ಬಾದಾಮಿ ಕಾಳು ತಿಂದ್ಲಲ್ಲ, ಹೊಟ್ಟೆ ತುಂಬಿತ್ತಂತ ಆಕಿಗೆ. ಉಪ್ಪಿಟ್ಟು ತಿಂದಿದ್ದಿಲ್ಲ ಆಕಿ. ಈಗ ಹೊಟ್ಟೆ ಹಸ್ತೈತೆ ಮಮ್ಮಿ, ಮಧ್ಯಾಹ್ನಕ್ಕೆ ಹೊಟ್ಟೆ ಹಸ್ತೈತೆ ಅಂದ್ಲು. ಅದಕ್ಕೆ ಅದನ್ನ ಉಪ್ಪಿಟ್ಟು ಬಿಸಿ ಮಾಡ್ಕೊಡತ್ತೀನಿ. ಬೆಳಿಗ್ಗೆ ಹೇಳಿದ್ಲಕ್ಕಿ ನಾನು ಆಮೇಲೆ ತಿಂತೀನಿ ಬಿಸಿ ಮಾಡಿಕೊಂಡು, ಈಗಿನ್ನೂ ಹೊಟ್ಟೆ ಹಸ್ತಿಲ್ಲ ನನಗಂದ್ಲು. ಮತ್ತೀಗ ಹಸುವಾಗೈತೆ ಅಂದ್ಲಲ್ಲ, ಅದನ್ನ ಬಿಸಿ ಮಾಡಿಕೊಡಂದ್ಲು. ಬಿಸಿ ಮಾಡಿ ಆಕಿಗೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಉದುರಾಗಿ ಮಾಡ್ಕೊಂಡಾಗೂ ಕೂಡ ಬಿಸಿ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ಅದೇ ನಾವು ತೀರ ಸಾಫ್ಟಾಗಿ ಮಾಡ್ಕೊಂಡ್ವಿ ಅಂದ್ರೆ ಬಿಸಿ ಮಾಡೋಕೆ ಒಂಥರ ಆಗಿರ್ತೈತೆ ಅದು ನೋಡಿರಿ. ಉದುರಾಗಿ ಬಂದೈತಿ, ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಉದುರಾಗಿದ್ರೆ ಸ್ವಲ್ಪ ಸಾಫ್ಟಾಗಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಉದುರಾಗಿನ ಚಲೋ. ಅದರಲ್ಲೂ ಖಾರ ಚುಮ್ಮರಿ ಭಾಳ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಖಾರ ಚುಮ್ಮರಿ ಅಂತ ಮಾಡ್ತಾರೆ. ಅದನ್ನು ಕೈ ತೊಳ್ಕೊಂಡು ಬಂದ್ಲಕ್ಕಿ, ಅಕ್ಕಿಗೆ ಹಾಕಿಟ್ಟಿನಿ. ಇವಾಗ ಅಕ್ಕಿಗೆ ನಾನು ಅದನ್ನು ಕೊಟ್ಟು ಅನ್ನ ಅಂದರೆ ಒಲೆನ ಆನ್ ಮಾಡಿಲ್ಲ ಇನ್ನೂ ನಾನು. ಯಾಕಂದ್ರೆ ಅಕ್ಕಿ ನೆನಿಬೇಕು. ಒಂದು 10 ನಿಮಿಷ ನೆನೆಸ್ಬಿಟ್ರೆ ಅನ್ನ ಚಲೋ ಬರ್ತೈತಿ ಮೆತ್ತಗೆ. 2 ಬಟ್ಲ ಅಕ್ಕಿ ಹಾಕಿದಾಗ ಅನ್ನ ಕರೆಕ್ಟ್ ಆಗುತ್ತೆ. ಒಂದೇ ಬಟ್ಲ ಅಕ್ಕಿ ಹಾಕಿರ್ತೀವಲ್ಲ, ಆವಾಗ ಒಂದೊಂದು ಸಲ ಬೇಗ ವಿಜಲ್ ಕೂಗುತ್ತೆ, ಒಂದೊಂದು ಸಲ ಗಂಜಿ ಹಂಗೆ ಇರುತ್ತೆ. ಹಾಗಾಗಿ ನೆನೆಸಿಟ್ಟು ಮಾಡಿದ್ರೆ ಚಲೋ ಇರ್ತೈತಿ. ನಮಿತಾ ನಾಷ್ಟ ಮಾಡ್ತಾಯಿದ್ದಾಳೆ. ಬಿಸಿ ಮಾಡಿಕೊಟ್ಟಿದ್ನೆಲ್ಲ ಚೆನ್ನಾಗೈತೆ ಅಂದ್ಲು. ಯಾವಾಗಲೂ ನಿಮಗೆ ತಿನ್ನಕ್ಕೆ ಕರಿತಾನೆ ಇರ್ತಾಳೆ ಫ್ರೆಂಡ್ಸು. ಲೈಕ್ ಮಾಡಿ ಅಂತಂದು ಹೇಳ್ತಾಳೆ ನೋಡಿರಿ. ಇರು ನಾನು ಊಟಕ್ಕೆ ಕರಿಬೇಕು, ಇರು ಅಂತಿರ್ತಾಳೆ ವೀಡಿಯೋ ಮಾಡ್ಬೇಕಾದ್ರೆ. ನವ್ಯಾಗ ಸಾಂಗ್ ಹಚ್ಕೊಟ್ಟಿದ್ದೆ, ಅವ್ರ ತಂಗಿ ಕಾರ್ಟೂನ್ ಹಚ್ಕೊಂಡ್ಲು. ನವ್ಯಾಗ ಚೇರ್ ಮ್ಯಾಗ ಎಷ್ಟೊತ್ತನ ಅಂತ ಕುಂದ್ರಸು ಅಂಥೇಳಿ ಚಾಪಿ ಹಾಕಿ ಕೆಳಗಡೆ ಕುಂದ್ರಸೀನಿ. ಇವಾಗ ನಾನು ಮೊನ್ನೆ ಬರ್ತಡೇಗೆ ನವ್ಯಾಗ ಹೊಸ ಡ್ರೆಸ್ ಹಾಕಿದ್ನಲ್ಲ, ಅದೊಂದು ಸ್ವಲ್ಪ ಕಲಿಯಾಗಿತ್ತು. ಕೇಕ್ ಹತ್ತಿ ಚಾಕ್ಲೇಟ್ ಹತ್ತಿ, ಹಾಗಾಗಿ ಅವನ್ನ ಅದು ಒಂದವ ಏನು ವಾಶ್ ಮಾಡೋದಂಥೇಳಿ ಸ್ವಲ್ಪ ಇದ್ವು. ಹಾಗಾಗಿ ಒಂದು ದಿನದ್ದು ಆದ್ರೆ ಕೈಯಲ್ಲೇ ವಾಶ್ ಮಾಡಿ ಹಾಕಿಬಿಡ್ಬೋದು ಫ್ರೆಂಡ್ಸ್, ಫ್ರೀ ಇದ್ದಾಗ. ಅಂದಮೇಲೆ ನಾನು ಸೋಮವಾರ ವೀಡಿಯೋನೂ ಕೂಡ ಹಾಕಲಿಲ್ಲ ನಿನ್ನೆ. ಯಾಕಂದ್ರೆ ವೀಡಿಯೋನ ಮಾಡಿರಲಿಲ್ಲ ನಾನು ಸಂಡೇ, ಹಾಗಾಗಿ ವೀಡಿಯೋ ಸ್ಟಾಕೂ ಇರಲಿಲ್ಲ, ವೀಡಿಯೋ ಹಾಕಲಿಲ್ಲ. ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ವೀಡಿಯೋ ಮಾಡಿದ್ದೀನಿ. ಇವತ್ತು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ. ಈಗ ನೋಡಿರಿ, ಅನ್ನಕ್ಕೆ ಇಟ್ಟಿದ್ದೀನಲ್ಲ, ಅದು ಕೂಗೈತೆ ಆಲ್ರೆಡಿ. ಶೇಂಗಾ ಕಾಳು ಫ್ರಿಜ್ನಾಗ ಇಟ್ಟಿದ್ದೆ ಚಟ್ನಿ ಮಾಡ್ಬೇಕಂತಂದು. ಅದನ್ನು ತೆಗೆದು ಹೊರಗಡೆ ಇಟ್ಟೀನಿ ಈಗ ಒಂದು ಸ್ವಲ್ಪ. ಯಾಕಂದ್ರೆ ಕೋಲ್ಡ್ ಇರುತ್ತೆ, ಹಂಗೆ ಡೈರೆಕ್ಟ್ ನಾವು ಅವನ್ನ ಹುರಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿರಿ. ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ ಫ್ರೆಂಡ್ಸು. ಅಷ್ಟೊಂದು ಚೆನ್ನಾಗಿಲ್ಲ ಇದು. ನೀವು ಏನಾದರೂ ತೊಗೋಬೇಕು ಅಂದ್ಕೊಂಡ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನನಗಂತೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಜಾಸ್ತಿ ಶಕ್ತಿ ಇಲ್ದಂಗೆ ಏನೋ ಅಂತಾರಲ್ಲ, ಶಕ್ತಿನೇ ಇಲ್ದ ಥರ ಐತದು. ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ನನಗಂತೂ ಇಷ್ಟ ಆಗಿಲ್ಲ. ನೀವು ಕೂಡ ತೊಗೋಬೇಕು ಅಂದ್ಕೊಂಡಿದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸು. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದಾದಮೇಲೆ ಬಾತ್ರೂಮನ್ನು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಸಿಂಕು, ಟಾಯ್ಲೆಟು, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಕೈನ ತೊಳ್ಕೊತಾ ಇದ್ದೀನಿ. ಹ್ಯಾಂಡ್ ವಾಶ್ದು ಬಾಕ್ಸ್ ಒಂದು ಸ್ವಲ್ಪ ಕಲಿಯಾಗಿತ್ತು, ಅದನ್ನು ಕೂಡ ತೊಳೆದಿಟ್ಟೆ. ಈಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಸ್ಟಾರ್ಟು ಫ್ರೆಂಡ್ಸು. ನವ್ಯಾಗ ಊಟ ಮಾಡಿಸ್ಬೇಕು. ಊಟ ಮಾಡಿಸಿದ ಮೇಲೆ ಆಕಿನ ಮನಗಿಸ್ಬೇಕು. ಮನಗಿಸಿದಾದ್ಮೇಲೆ ಮತ್ತು ನಾನು ಆಕಿ ಪಕ್ಕನ ಇರಬೇಕು. ಎದ್ಬಿಟ್ನೆ ಅಂದ್ರೆ ಆಕಿ ಎದ್ದು ಬಿಡ್ತಾಳೆ. ಹಾಗಾಗಿ ಒಂದು ಅರ್ಧ ತಾಸನಾದ್ರೆ ಮಲ್ಕೊಲ್ಲಿ ಅಂತ ಬಿಟ್ಟಿದ್ದೀನಿ ಮಲ್ಕೊಳಕ್ಕಂತಂದು. ನೋಡಿರಿ, ಪ್ರೇರಣಾ ಅನ್ನೋರು ಮೊನ್ನೆ ಕಮೆಂಟ್ ಮಾಡಿದ್ರು, ಶ್ರೀದೇವಿ ರಿಯಲಿ ಯು ಆರ್ ಗ್ರೇಟ್ ಮದರ್. ನಿಮ್ಮನ್ನು ನೋಡಿ ನನಗಂತೂ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂತು. ಹ್ಯಾಟ್ಸ್ ಆಫ್ ರೀ ನಿಮ್ಗೆ ಅಂತಂದು ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಪ್ರೇರಣಾ ಅವರೇ. ನಿಮ್ಮ ಕಮೆಂಟ್ ನೋಡಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ತುಂಬಾ ಖುಷಿ ಆಯಿತು ನನಗೂ ಕೂಡ.
ಸುಮತಿ ಕಟ್ಟಿ ಅನ್ನೋರು, ಹೆಲೋ ನವ್ಯ ವಾಸ್ ಸೋ ಹ್ಯಾಪಿ ವೈಲ್ ಕಟ್ಟಿಂಗ್ ದ ಕೇಕ್. ಅವಳು ಖುಷಿ ನೋಡಿ ನನಗೂ ಭಾಳ ಖುಷಿ ಆಯಿತು ಅಂತ ಹೇಳಿದರು. ನನಗೂ ಕೂಡ ನಿಮ್ಮ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗಳ ಖುಷಿ ನೋಡಿ ನೀವು ಖುಷಿ ಪಡ್ತಾ ಇದ್ದೀರಲ್ಲ, ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ. ನಮ್ಮ ಖುಷಿನೇ ನಿಮ್ಮ ಖುಷಿ ಅನ್ಕೊತಿರಲ್ಲ, ಅದು ತುಂಬ ದೊಡ್ಡ ಮಾತು. ಮಧು KM ಅನ್ನೋರು, ನಾನು ಅಂಗವಿಕಲತೆ, ನಿಮ್ಮನ್ನು ನೋಡಿದರೆ ಖುಷಿಯಾಗುತ್ತೆ. ನವ್ಯ ದೇವರ ಒಳ್ಳೆಯದು ಮಾಡಲಿ, ಹ್ಯಾಪಿ ಬರ್ತ್ಡೇ ಪುಟ್ಟ. ನವ್ಯ ಅಂದರೆ ತುಂಬ ಇಷ್ಟ ಅಂತಂದು ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗೂ ಕೂಡ ದೇವರು ಶಕ್ತಿ ಕೊಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ತೀನಿ ನಿಮಗೆ. ಆಮೇಲೆ ಲಕ್ಷ್ಮೀ ಪ್ರಕಾಶ್ ಅನ್ನೋರು, ಹಾಯ್ ಶ್ರೀದೇವಿ ಅವರೇ, ನವ್ಯಾಗೆ ದೃಷ್ಟಿ ತೆಗಿರಿ, ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿದರು. ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್. ನಿಮಗೂ ಕೂಡ, ನೀವು ಡೈಲಿ ನನಗೆ ಕಮೆಂಟ್ ಮಾಡ್ತೀರಿ. ಡೈಲಿ ಯಾರ್ಯಾರು ಕಮೆಂಟ್ ಮಾಡ್ತೀರ ಎಲ್ಲರೂ ನನಗೆ ಒಂಥರ ಹತ್ತಿರದಿಂದ ಇದ್ದಂಗೆ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಬಾಯ್. ಮತ್ತೆ ಸಿಗೋಣ ಮುಂದಿನ ಒಂದು ವ್ಲಾಗ್ ಜೊತೆಗೆ.